ದೆಹಲಿ ಮುಂಬೈ ಇನ್ನು ಮುಂದೆ ದೊಡ್ಡ ಸಂಬಳದ ಕೇಂದ್ರಗಳಲ್ಲ. ಹೈದರಾಬಾದ್, ಅಹಮದಾಬಾದ್, ಚೆನ್ನೈ ಮುಂಚೂಣಿಯಲ್ಲಿ ವಲಸೆಗೆ ಉತ್ತಮ ವೇತನವೇ ಕಾರಣ ಇದೆ ಇಲ್ಲಿ. ಈಗ ಮೊದಲೆಲ್ಲ ದೆಹಲಿಗೆ ಹೋದರೆ ದೊಡ್ಡ ಸಂಬಳ, ಬಾಂಬೆಗೆ ಹೋದರೆ ದೊಡ್ಡ ಸಂಬಳ ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ. ಇನ್ನು ಮುಂದೆ ಅವಲ್ಲ. ದೆಹಲಿನೂ ಅಲ್ಲ, ಮುಂಬೈ ಕೂಡ ಅಲ್ಲ. ಯಾವುದು? ಹೈದರಾಬಾದ್, ಅಹಮದಾಬಾದ್, ಚೆನ್ನೈ ಮುಂಚೂಣಿಯಲ್ಲಿ ನಿಂತ್ಕೊಳ್ತಾ ಇವೆ. ವಲಸಿಗರು ಇಲ್ಲಿ ಯಾರಾದರೂ ಹೋದರೆ ಒಳ್ಳೆಯ ಒಂದು ಸ್ಯಾಲ್ರಿ ಅವರಿಗೆ ಸಿಗುತ್ತೆ ಅಂತ ಹೇಳಿ ಇಂಡೀಡ್ ಸಮೀಕ್ಷೆ ವರದಿ ಮಾಡಿದೆ. ದೊಡ್ಡ ನಗರಗಳಿಗಿಂತ ಸಣ್ಣ ಸಣ್ಣ ನಗರಗಳಲ್ಲಿಯೇ ಹೆಚ್ಚಿನ ವೇತನ ಸಿಗ್ತಾ ಇದೆ. ಹೈದರಾಬಾದ್, ಚೆನ್ನೈನಲ್ಲಿ ಬೆಳವಣಿಗೆ ಆಗ್ತಾ ಇದೆ, ತುಂಬ ಬೆಳವಣಿಗೆ ಇದೆ. ದೆಹಲಿ, ಮುಂಬೈಗಿಂತ ಜಾಸ್ತಿ ಬೆಳವಣಿಗೆಗಳು ಹೈದರಾಬಾದ್ ಕಡೆ, ಚೆನ್ನೈ ಕಡೆ ಆಗ್ತಾ ಇದೆ. ಅಹಮದಾಬಾದಲ್ಲೂ ಕೂಡ ವೇಗದ ಬೆಳವಣಿಗೆ ನಡೀತಾ ಇದೆ. ವೇತನ ಇಷ್ಟೊಂದು ಹೆಚ್ಚಾಗೇನು ಕಾರಣ? ಸಮೀಕ್ಷೆ ಏನು ಹೇಳ್ತಾ ಇದೆ ಅಂತ ನೋಡಿದ್ರೆ, ಹೊಸಬರಿಗೆ ಒಳ್ಳೆ ಸಂಬಳ ಕೊಡುವಲ್ಲಿ ಚೆನ್ನೈ ಫಸ್ಟ್ ಸ್ಥಾನದಲ್ಲಿದೆ. ಅದು ಚೆನ್ನೈನಲ್ಲಿ ಹೊಸಬರಿಗೆ ಸರಾಸರಿ 30,100 ರೂಪಾಯಿ ಸಿಗುತ್ತೆ. ತುಂಬ ಹೊಸಬ, ಅವನು ಫ್ರೆಷರು ಅಂತ ಹೇಳಿದ್ರೆ ಆ ಮನುಷ್ಯನಿಗೆ 30,100 ರೂಪಾಯಿ ಕೊಡ್ತಾರೆ ಅವರು. ಸರಾಸರಿ ಹೇಳ್ತಿರೋದು ನಾವಿಲ್ಲಿ. ಅನುಭವಿಗಳ ವೇತನದಲ್ಲಿ ಹೈದರಾಬಾದ್ಗೆ ಮೊದಲ ಸ್ಥಾನ ಇದೆ. ಎಕ್ಸ್ಪೀರಿಯನ್ಸ್ ಇದೆಯಪ್ಪ ಈ ಮನುಷ್ಯನಿಗೆ ಅಂದರೆ ತುಂಬ ಒಳ್ಳೆ ಸ್ಯಾಲ್ರಿ ಹೈದರಾಬಾದಲ್ಲಿ ಸಿಗುತ್ತೆ. 5ರಿಂದ 8 ವರ್ಷಗಳ ಅನುಭವಿಗಳಿಗೆ 69,700 ರೂಪಾಯಿ ಸರಾಸರಿ ವೇತನ ಅಲ್ಲಿ ಸಿಗುತ್ತೆ. ಒಳ್ಳೆಯ ಸಂಬಳ ಇದ್ದರೂ ಮಾಸಿಕ ಖರ್ಚು ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಸಂಬಳ ಏನೋ ಜಾಸ್ತಿ ಇದೆ, ಕಾಸ್ಟ್ ಆಫ್ ಲಿವಿಂಗ್ ಅಂತ ಒಂದಿರುತ್ತಲ್ಲ. ನಿಮಗೆ ಮುಂಬೈ ಎಲ್ಲರೂ ಹೇಳ್ಬಿಡ್ತಾರಪ್ಪ, ಮುಂಬೈ ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಯಾಲ್ರಿ ಇದೆ ಅಂತ. ಮುಂಬೈನಲ್ಲಿ 1 ಲಕ್ಷ ಬಂದರೂ ಕೂಡ ಕೆಲವರು ಸಾಲಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮನೆ ಬಾಡಿಗೆ 45,000 ಆಗಿಬಿಡುತ್ತೆ, ಮನೆ ಸಿಗಲ್ಲ ಅಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ, ಫುಡ್ಗೆ ಆಗ್ತಕ್ಕಂಥ ಖರ್ಚು ಜಾಸ್ತಿ ಅಂತ. 69% ಜನರಿಗೆ ನಗರದ ವೆಚ್ಚಕ್ಕೆ ತಕ್ಕಂತೆ ಸಂಬಳ ಇಲ್ಲ ಅಂತ. ಈ ನಂಬರ್ಗಳಿಗೆ ಓಕೆ, ಅಲ್ಲಿ 70,000 ಸಿಗುತ್ತೆ, ಇಲ್ಲೊಂದು 30,000 ಸಿಗುತ್ತೆ, ಇದು ಓಕೆ. ಆದರೆ ಆ 30,000ದಲ್ಲಿ 70,000 ಒಂದು ಹಣದಲ್ಲಿ ಒಂದು ಜೀವನ ಸರಿದೂಕೊಂಡು ಹೋಗುತ್ತಾ, ಜೀವನಾವಶ್ಯಕ ವಸ್ತುಗಳಿಗೆ ಸಿಗುತ್ತಾ ಅದು ಅಂತ ನೋಡಿದ್ರೆ ಅದು ಸಾಲ್ತಾ ಇಲ್ಲ. ಈ ಸಂಖ್ಯೆ ದೆಹಲಿಯಲ್ಲಿ 96%, ಮುಂಬೈನಲ್ಲಿ 95%, ಪುಣೆಯಲ್ಲಿ 94% ಇದೆ, ಬೆಂಗಳೂರಲ್ಲಿ 93% ಆಗಿದೆ. ಬೆಂಗಳೂರಲ್ಲಿ ಸಂಬಳಕ್ಕೂ ವೆಚ್ಚಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಏನು ಸಂಬಳ ಬರ್ತಿದೆಯೋ, ಏನು ಖರ್ಚಾಗ್ತಿದೆಯೋ ಎರಡಕ್ಕೂ ಮ್ಯಾಚೇ ಆಗ್ತಿಲ್ಲ ಅಂತ. ಬೆಂಗಳೂರಲ್ಲಿ 93% ಜನರಿಗೆ ವೆಚ್ಚಕ್ಕೆ ತಕ್ಕಂತೆ ವೇತನ ಇಲ್ಲ. ಅದೇ ರೀತಿಯಲ್ಲಿ ಪುಣೆಯಲ್ಲಿ 94% ಜನರಿಗೆ ಏನು ವೆಚ್ಚ ಇದೆಯೋ ಅದಕ್ಕೆ ತಕ್ಕಂತೆ ಸಂಬಳ ಇಲ್ಲ. ಇನ್ನು ಮುಂಬೈನಲ್ಲಿ 95%, ದೆಹಲಿಯಲ್ಲಿ 96% ಜನರಿಗೆ ವೇತನ ವೆಚ್ಚಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತ ಈ ವರದಿ ಹೇಳ್ತಾ ಇದೆ.